ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ತಾಳಿ ತಗೊಳಪ್ಪ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ. ನಿನ್ನಲ್ಲಿ ಏನೋ ಒಂದು ವಿಶೇಷ ಶಕ್ತಿ ಇದೆ ಅಂತ ಅನ್ನಿಸ್ತಾ ಇದೆ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ. ನಿನ್ನನ್ನು ಒಂಟಿ ಹಾಕ್ಸಿದ್ ನನ್ನ ಕ್ಷಮಿಸ್ತೀಯ ಸೂರ್ಯ? ಅಷ್ಟು ದೊಡ್ಡ ಮಾತಾಡಬೇಡಬೇಕ. ನೀನು ನನಗೆ ಮತ್ತೆ ಸಿಕ್ಬಿಟ್ಟಿಯಲ್ಲ, ಅದೇ ನನಗೆ ಖುಷಿ. नित्यानन्दकरी वराभयकरी सौन्दर्य रत्नाकरी निर्धूताखिल घोर पावनकरी प्रत्यक्ष माहेश्वरी प्रालेयाचल वंश पावनकरी. ಸಮುದ್ಯತಾ, ಈ ಮದುವೆಗೆ ನಿಜವಾದ ಕಾರಣ ಸೂರ್ಯಾಂಶು. ಕೊಂಡಿಯಾಗಿ ನಿಂತವಳು ಜಾಜಿ. ಆದರೆ ನಿಜಾರ್ಥದಲ್ಲಿ ನಿನ್ನ ಒಂದು ಮಾಡಿದ್ದು ನಿನ್ನ ತಮ್ಮ ಸೂರ್ಯಾಂಶು. ಸೂರ್ಯಾಂಶುನ ಹೇಗೆ? ನಾನು ನನ್ನ ಮಾವನ ಮಾತು ನಡೆಸ್ಕೊಡೋ ಸಲುವಾಗಿ ನಿನ್ನನ್ನು ತೊರೆದು ದೇಶಾಂತರ ಹೋದೆ. ಅದೇ ಸಮಯಕ್ಕೆ ಸರಿಯಾಗಿ ನೀನು ದೇವಸ್ಥಾನದೊಳಗೆ ಸೇರ್ಕೊಂಡು ಬಾಗ್ಲಾಕೊಂಡೆ. ಆ ನಡುವೆ ಒಂಟಿಯಾಗಿದ್ದು ಈ ನಿನ್ನ ತಮ್ಮ ಸೂರ್ಯಾಂಶು. देवी सर्वभूतेषु विष्णुमायेति शब्दिता. नमस्तस्यै 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 नमो नमः. ನನ್ನ ಮನಸ್ಸಿನಲ್ಲಿ ನಿನ್ಗಾದ ಅನ್ಯಾಯ ಕೊರಿತಾನೆ ಇತ್ತು ಅಕ್ಕ. ಅಷ್ಟೊತ್ತಿಗೆ ಇವ್ರು ಆಗ್ಲೇ ಹಿಮಾಲಯಕ್ಕೆ ಹೊರಟೋಗಿದ್ರು. ಇವರು ನುಡುಕ್ತಾ ಹೋದೆ, ಇವ್ರು ಸಿಕ್ಕಿದ್ರು. ಆವತ್ತಿಂದ ಇವತ್ತಿನವರೆಗೂ ಸೂರ್ಯಾಂಶು ನನ್ನ ಜೊತೆನೇ ಇದ್ದಾನೆ. ಆದರೆ ಇವನೇ ನಿನ್ನ ತಮ್ಮ ಅಂತ ನನಗೆ ಗೊತ್ತಾಗಿದ್ದು ಇತ್ತೀಚೆಗೆ. ಅದು ನನ್ನ ಅಕ್ಕ ಸಮುದ್ಯತಾನ ನೀವು ಮದುವೆ ಆಗಬೇಕು ಅಂದಾಗ. ಅಂದ್ರೆ ನಮ್ಮಿಬ್ರು ಮದ್ವೆ ಮಾಡ್ಸೋದಕ್ಕೆ ನೀನ್ ದೇವ್ರ ಜೊತೆ ಇದೆಯಾ ಸೂರ್ಯ? ಹೌದಕ್ಕ, ಈ ತಮ್ಮನಿಗೆ ನೀನೇ ಪ್ರಪಂಚ. ನಿನ್ಗಾದ ನೋವನ್ನ ಗುಣಪಡಿಸೋದಷ್ಟೇ ನನ್ನ ಗುರಿ. ಮದುವೆ ಆಗೋಂತ ಪಟ್ಟಿ ಹಿಡ್ದು ಕೂತ. ಅದೇ ಸಮಯಕ್ಕೆ ಇಲ್ಲಿಗೆ ಜಾಜಿ ಬಂದಿದ್ಲು. ಸಮಯನೂ ಕೂಡ ಬಂತು. ನೀನು ಮತ್ತೆ ಬೆಳಕಿಗೆ ಬಂದೆ ಅಕ್ಕ. ನಿನ್ನ ಜೀವನ ಸರಿ ಹೋಯ್ತು. ನನ್ಗೋಸ್ಕರ ಎಷ್ಟು ದೊಡ್ಡ ಸಾಹಸ ಮಾಡಿದೆ ಸೂರ್ಯ. ಅಕ್ಕ, ಈ ತಮ್ಮನ್ಗಿರೋದು ಒಂದೇ ಒಂದು ಆಸೆ. ನೀನು ಭಾವ ಸುಖ ಸಂಸಾರ ನಡೆಸಬೇಕು. ಅದನ್ನ ನಾನು ಕಣ್ತುಂಬ ನೋಡಬೇಕು.
ಧೀರನನ 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 ಏನಾಯ್ತು ಸಮುದ್ರದ? ನಿನ್ನ ಮದುವೆ ಆಗಿದ್ದು ನಿನ್ನ ಜೊತೆ 3 ಕಾಲ ಸಂಸಾರ ಮಾಡೋದಕ್ಕಲ್ಲ ದೇವು. ಮತ್ತೆ ಪ್ರತೀಕಾರ ತೀರ್ಸ್ಕೊಳ್ಳೋದಕ್ಕೆ ದೇವು. ಯಾರ್ದೋ ಮಾತು ಕೇಳ್ಕೊಂಡು ನನ್ನ ಬಿಟ್ಟು ಹೋದೆ ಅಲ್ಲ, ನನ್ನ ನಡು ನೀರಲ್ಲಿ ಬಿಟ್ಟು ದೇಶಾಂತರ ಹೋದೆ ಅಲ್ಲ, ಅದಕ್ಕೆ ಸೇಡು ತೀರಿಸ್ಕೊಳ್ಳೋದಕ್ಕೆ ನಿನ್ನ ಮದುವೆ ಆಗಿದ್ದು. ಆದ್ರೆ ನಾನೀಗ ಬದಲಾಗಿದ್ದೀನಿ ಸಮುದ್ರದ. ನಾನೀಗ ನಿನ್ನ ಹಳೆ ದೇವು. ನನ್ನ ತಪ್ಪೆಲ್ಲ ಅರಿವಾಗಿದೆ. ತಿದ್ಕೊಂಡು ಬಾಳ್ತೀನಿ. ಹಳೆ ದೇವು? ನೀನೀಗ ನನ್ನ ಹಳೆ ದೇವು? ಆ ಹಳೆ ದೇವುನೇ ಅಲ್ವಾ ನನಗೆ ಮೋಸ ಮಾಡಿದ್ದು, ಮದುವೆ ಆಗ್ತೀನಿ ಅಂತ ಭಾಷೆ ಕೊಟ್ಟು ಅನ್ಯಾಯ ಮಾಡಿದ್ದು. ಗೊತ್ತು ಸಮುದ್ರದ, ನನ್ನಿಂದ ತಪ್ಪಾಗಿದೆ. ತಿದ್ಕೊಳ್ಳೋದಕ್ಕೆ ಅವಕಾಶ ಕೊಡು. ನನ್ನ ತಪ್ಪಿಗೆ ಕ್ಷಮೆ ಕೊಡು. ಕ್ಷಮೆನಾ? ಇಷ್ಟು ದಿನ ನೀನ್ ದೂರ ಇದ್ದು ಈಗ ಬಂದು ನನಗೆ ತಾಳಿ ಕಟ್ಬಿಟ್ರೆ ನಾನು ನಿನ್ನ ಕ್ಷಮಿಸ್ಬೇಕಾ? ಒಪ್ಕೋಬೇಕಾ? ಸಾಧ್ಯನೇ ಇಲ್ಲ. ನಿನ್ನ ಸ್ವಾರ್ಥ ಪ್ರೀತಿಗೆ ನನ್ನ ನಾನು ಬಲಿ ಹಾಕೋಬೇಕಾ? ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮೋ ನಮೋ ನಟರಾಜ ಮನೋಹರಿ, ನಮೋ ಶೈಲತನಯೇ, ನಮೋ ವಿಮಲ ಹೃದಯೇ, ನಮೋ ಸುಗುಣ ನಿಲಯೇ. ನಮೋ ನಮೋ ನಟರಾಜ ಮನೋಹರಿ, ನಮೋ ಶೈಲತನಯೇ, ನಮೋ ವಿಮಲ ಹೃದಯೇ. ಸಮುದ್ಯತ, ನನ್ನ ಪ್ರೀತಿ ನಿಜವಾದ್ದು. ಅರ್ಥ ಮಾಡ್ಕೋ. ಅನಿವಾರ್ಯತೆಗಳು ನನ್ನನ್ನು ಕಟ್ಟಾಕಿದ್ವು. ಅದಕ್ಕೆ ನನ್ನ ಒಳಗಿನ ಪ್ರೀತಿನ ನಾನೇ ಕೊಂದು ಬದುಕಿದೆ. ಇನ್ಮೇಲೆ ಹಾಗಾಗೋದಿಲ್ಲ ಸಮುದ್ಯತ. ನಿನ್ ಜೊತೆ ಬದುಕ್ತೀನಿ, ಸಂಸಾರ ಮಾಡ್ತೀನಿ. ಇದೇ ಮಾತನ್ನ ನಾನು ನಿನ್ನ ಬಾಯಿಂದ ಕೇಳಬೇಕಿತ್ತು ದೇವು. 10 ವರ್ಷಗಳ ನನ್ನ ಅಜ್ಞಾತ ವಾಸಕ್ಕೆ ಪರಿಹಾರ ಇದು. ನನ್ನನ್ನು ಒಂಟಿ ಮಾಡಿ ಹೋಗಿ ಊರವರ ವಕ್ರ ದೃಷ್ಟಿಗೆ ಗುರಿ ಮಾಡಿದ್ದೆ ಅಲ್ವಾ? ಅದಕ್ಕೆ ಇದೇ ಪರಿಹಾರ. ನಾನು 10 ವರ್ಷಗಳ ಕಾಲ ಅನುಭವಿಸಿದ ಯಾತನೆನ ಇನ್ನು ನೀನು ಅನುಭವಿಸ್ತೀಯ. ಯಾಕೆ ಅಂದರೆ ನಾನು ಅನುಭವಿಸಿದ ನೋವು ಏನು ಅಂತ ನಿನಗೂ ಗೊತ್ತಾಗಬೇಕು. ತಿರಸ್ಕಾರದ ಬೇನೆಯ ಅರಿವು ನಿನಗೂ ಆಗಬೇಕು. ಅದಕ್ಕೆ ನಿನ್ನ ನಾನೇ ತಿರಸ್ಕರಿಸ್ತಾ ಇದ್ದೀನಿ. ಇಷ್ಟು ವರ್ಷ ನಿನ್ನ ತಿರಸ್ಕಾರದ ಕುಲ್ಮೆಯಲ್ಲಿ ಬೆಂದು ಹೋದೆ. ಈಗ ಅದೇ ತಿರಸ್ಕಾರನ ನೀನು ನನ್ನಿಂದ ಅನುಭವಿಸ್ತೀಯ. ಅನುಭವಿಸು. ಯಾರ್ದೋ ಮಾತು ಕೇಳ್ಕೊಂಡು ನನ್ನ ಬಿಟ್ಟು ಹೋದೆ ಅಲ್ಲ, ನನ್ನ ನಡು ನೀರಲ್ಲಿ ಬಿಟ್ಟು ದೇಶಾಂತರ ಹೋದೆ ಅಲ್ಲ, ಅದಕ್ಕೆ ಸೇಡು ತೀರಿಸ್ಕೊಳ್ಳೋದಕ್ಕೆ ನಿನ್ನ ಮದುವೆ ಆಗಿದ್ದು.
ನನ್ನ ಕ್ಷಮಿಸು ಸೂರ್ಯಾಂಶು, ನಿನಗೆ ಮುಖ ತೋರಿಸ್ದೇನೆ ಹೋಗ್ತಿದ್ದೀನಿ. ಜಾಜಿ, ಅಂತೂ ನಾನು ನಿನಗೆ ಕೊಟ್ಟ ಮಾತಿನ ಹಾಗೆ ದೇವು ಮತ್ತು ಸಮುದ್ರತ ಮದುವೆ ಆಯ್ತು, ನಿನ್ನ ಕ್ಷೇತ್ರ ದರ್ಶನನೂ ಆಯ್ತು ಅಲ್ವಾ? ಹೌದು ಶಾಸ್ತ್ರಿಗಳೇ, ಎಲ್ಲ ನಿಮ್ಮಿಂದಾನೇ ಆಗಿದ್ದು. ನಿಮ್ಮ ಸಹಕಾರ ಇಲ್ಲದೆ ಇದ್ದಿದ್ರೆ ನಮಗೆ ಕ್ಷೇತ್ರ ದರ್ಶನನೂ ಆಗ್ತಿರ್ಲಿಲ್ಲ, ಅಮ್ಮನವ್ರ ಸಂಕಲ್ಪನೂ ನೆರವೇರ್ತಿರ್ಲಿಲ್ಲ. ಇದರಲ್ಲಿ ನಂದೇನಿದೆ ಜಾಜಿ? ನಿನಗೆ ಸಹಾಯ ಮಾಡಬೇಕು ಅನ್ನೋದು ಆ ಅಮ್ಮನವರ ಜಗನ್ಮಾತೆಯ ಸಂಕಲ್ಪ ಅಷ್ಟೇ. ಇಲ್ಲದೆ ಇದ್ದಿದ್ರೆ ಚಕ್ರಾಪುರಿ ತ್ರಿಪುರ ಸುಂದರಿ ಅಮ್ಮನವರ ಸನ್ನಿಧಿಯಲ್ಲಿ ಕಳೆದು ಹೋಗಿದ್ದ ನನ್ನನ್ನು ಈ ಸ್ವರ್ಣಪುರಿ ಕಳಿಸ್ತಾ ಇದ್ಲ ಹೇಳು? ನಿಜ ಶಾಸ್ತ್ರಿಗಳೇ, ಆ ತ್ರಿಪುರ ಸುಂದರಿಗೂ ನಮಗೂ ನಡುವೆ ಇರೋ ಕೊಂಡಿನೇ ನೀವು. ಅದಕ್ಕೆ ಅವಳು ನಿಮ್ಮನ್ನ ಇಲ್ಲಿಗೆ ಕಳಿಸಿದಾಳೆ. ನಿಜ ಜಾಜಿ. ಹಾ, ಅಂದಹಾಗೆ ಕೊಟ್ಟ ಮಾತು ನೆನಪಿದೆ ತಾನೇ ನಿನಗೆ? ಮಗುನ್ ಕೊಡೋದಕ್ಕೆ ನಾನು ಒಪ್ಕೊಂಡಿದ್ದೀನಿ. ಯಾಕೆ ಜಾಜಿ, ಮರ್ತು ಹೋಯ್ತಾ? ನೆನಪಿಸ್ಬೇಕಾ? ಇಲ್ಲ ಶಾಸ್ತ್ರಿಗಳೇ, ನೆನಪಿದೆ. ನನಗೆ ಗೊತ್ತು ಜಾಜಿ, ನೀನು ಮರೆಯೋಳಲ್ಲ ಅಂತ. ಆದ್ರೂ ಒಂದು ಸಾರಿ ಜ್ಞಾಪಸಣ ಅಂತ ಹೇಳ್ತಾ ಇದ್ದೀನಿ. ಈ ದೇವಸ್ಥಾನದ ಬಾಗಿಲನ್ನು ತೆರೆಸಿದ್ದು ನಾನು. ಅದ್ರ ಪ್ರಕಾರ ನಿನ್ನ ಮಗುನ ನನಗೆ ಕೊಡ್ತೀನಿ ಅಂತ ಭಾಷೆ ಕೊಟ್ಟಿರೋದು ನೀನು. ಅದ್ರ ಪ್ರಕಾರ ಮಗು ಹುಟ್ಟಿದ ತಕ್ಷಣ ಆ ಮಗುನ ನೀನು ನನ್ನ ಕೈಲಿ ಕೊಟ್ಬಿಡ್ಬೇಕು. ಗೊತ್ತಾಯ್ತಲ್ಲ? ಮರಿಬಾರ್ದು. ಮೊದಲೇ ಹೇಳ್ತಿದ್ದೀನಿ ಜಾಜಿ, ವಿರೂಪಾಕ್ಷಿ ಶಾಸ್ತ್ರಿಗಳಿಗೆ ಮಗುನ್ ಕೊಡೋ ಹಾಗಿಲ್ಲ. ಮಗುನ್ ಕೊಟ್ರೆ ಮಗುನ್ ಜೊತೆ ನನ್ನ ಕಳ್ಕೊತೀಯ. ಅಂತೂ ನಿನ್ನ ಅಣತಿಯಂತೆ ಕ್ಷೇತ್ರ ದರ್ಶನ ಆಯಿತು. ಕ್ಷೇತ್ರ ದರ್ಶನಕ್ಕಿದ್ದ ಅಡೆತಡೆಗಳೆಲ್ಲ ನಿವಾರಣೆ ಆಯಿತು. ಎಂಥ ಮಾತೃ ಹೃದಯ ನೀನು. 10 ವರ್ಷಗಳಿಂದ ನಿನ್ನನ್ನು ಉಪವಾಸ ಬೆಳೆಸಿದ ಸಮುದ್ರತಾ ಜೀವನಾನು ಹಸನಾಗಿ ಮಾಡಿದೆ. ದೇವು ಮಾವ ಅವಳಿಗೆ ತಾಳಿ ಕಟ್ಟಿದ್ರು. ಅವಳು ಹೊಸದಾಗಿ ಬದುಕು ಶುರು ಮಾಡಿದ್ಲು. ಎಲ್ಲ ನೀನು ಇಷ್ಟಪಟ್ಟ ಹಾಗೆ ಆಯಿತು. ಈ ಊರಿಗೆ ಬಡ್ದಿದ್ದ ಗ್ರಹಣನೂ ನಿವಾರಣೆ ಆಯಿತು. ಮಹಾ ತಾಯಿ ನೀನು. ನಿನಗೆ ಬೇಕಾದ್ದನ್ನು ನಿನ್ನ ಭಕ್ತರಿಂದಲೇ ಮಾಡಿಸ್ಕೋತೀಯ. ಈಗ ಸರ್ವಾಲಂಕಾರ ಭೂಷಿತೆಯಾಗಿ ಕೂತಿದ್ಯಾ. ಈ ಕ್ಷೇತ್ರದಲ್ಲಿ ಮತ್ತೆ ಪೂಜೆ, ಹವನ, ಅಲಂಕಾರ ಎಲ್ಲ ಶುರುವಾಗಿದೆ. ಆದರೆ ನನ್ನ ಬದುಕು ಮುಕ್ತಾಯ ಆಗೋ ಎಲ್ಲ ಸೂಚನೆಗಳು ಗೋಚರಿಸ್ತಿದೆ. ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಮಾತು ಕೊಟ್ಟಿರೋ ಹಾಗೆ ನಾನು ಹೆತ್ತ ಮಗುನ ಅವ್ರಿಗೆ ಕೊಡಬೇಕು. ಹಾಗಂತ ಅವರಿಗೆ ಮಾತು ಕೊಟ್ಟಿದ್ದೀನಿ. ನಿನ್ನ ದರ್ಶನ ಆಗಬೇಕು ಅಂದರೆ ಸಮುದ್ರತಾ ದೇವು ಮಾವನ್ನ ಮದುವೆ ಆಗಬೇಕಾಗಿತ್ತು. ಅದಾಗಬೇಕಾದ್ರೆ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ನನ್ನ ಮಗುನ ಕೊಡ್ತೀನಿ ಅಂತ ಮಾತು ಕೊಡೋದು ಅನಿವಾರ್ಯ ಆಗಿತ್ತು. ತದರಿ ತಪ್ಪುಲಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ಳಿ ನಾನು?
ನಿನ್ನ ಸಂಕಲ್ಪದ ಮುಂದೆ ನನ್ನ ತಾಯ್ತನ ನನಗೆ ಕಾಣಲೇ ಇಲ್ಲ. ವಿರೂಪಾಕ್ಷ ಶಾಸ್ತ್ರಿಗಳ ಮಾತಿಗೆ ಒಪ್ಪದೆ, ಕ್ಷೇತ್ರ ದರ್ಶನನೂ ಆಯಿತು. ವಿರೂಪಾಕ್ಷ ಶಾಸ್ತ್ರಿಗಳು ತಮ್ಮ ಮಾತನ್ನ ನೆನಪಿಸಿ ಹೋದ್ರು. ಅದೇ ಸಮಯಕ್ಕೆ ಸರಿಯಾಗಿ ನಾನು ಗರ್ಭಿಣಿ ಅಂತ ನೀನು ತೋರಿಸ್ಕೊಟ್ಟೆ. ಆಗೇನೋ ಸುಲಭವಾಗಿ ಮಾತು ಕೊಟ್ಟೆ, ಆದರೆ ಈಗ ನಾನು ತಾಯಿ ಆಗ್ತಿದ್ದೀನಿ ಅಂತ ಗೊತ್ತಾದ್ಮೇಲೆ ಮಮತೆ, ಪ್ರೀತಿ, ಸೆಳೆತ ಎಲ್ಲ ಶುರು ಆಗ್ತಿದೆ. ಯಾರಿಗೋ ಹೇಗೆ ಕೊಡಲಿ ನನ್ನ ಮಗುನ? ಬಂಗಾರಿ ಹೇಳ್ತಿರೋದ್ರಲ್ಲಿ ನ್ಯಾಯ ಇದೆ. ಹೆತ್ತ ಕರಳನ್ನ ದೂರ ಮಾಡ್ಕೊಳ್ಳೋದು ಧರ್ಮ ಅಲ್ಲ, ಅದು ಅನ್ಯಾಯ, ಅಧರ್ಮ. ಇದೆಂಥ ವಿಷಮ ಪರೀಕ್ಷೆ ತಂದ್ಬಿಟ್ಟೆ ನೀನು ನನಗೆ. ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಮಾತು ಕೊಟ್ಟ ಹಾಗೆ ಮಗುನ ಅವ್ರಿಗೆ ಕೊಟ್ಬಿಡ್ಲ, ಅಥವಾ ನನ್ನ ಗಂಡನ ಮಾತು ಕೇಳಲ್ಲ? ಏನು ಮಾಡಲಿ ನಾನು? ತಾಯ್ತನ ಅನ್ನೋದು ಎಲ್ಲರಿಗೂ ಎಷ್ಟು ಸಂತಸದ ವಿಷಯ, ಆದರೆ ನನಗೆ ತಾಯ್ತನ ಅನ್ನೋದನ್ನು ಸಂಕಟದ ವಿಷಯವನ್ನಾಗಿ ಯಾಕೆ ಮಾಡಿದೆ? ನಾನು ಏನು ಅನ್ಯಾಯ ಮಾಡಿದ್ದೆ? ನಾನು ಏನು ತಪ್ಪು ಮಾಡಿದ್ದೀನಿ? ಹೇಳು, ಮಾತಾಡು. ತಾಯ್ತನದ ಭಾವನೆಗಳು ನನ್ನನ್ನು ಕಿತ್ತು ತಿಂತಾ ಇದೆ. ನನ್ನ ಮಗುನ ಹೊತ್ತು ಹೆತ್ತು ಆಡಿಸಿ ಬೆಳೆಸೋ ತಾಯ್ತನದ ಸಹಜ ಭಾವನೆಗಳು ನನ್ನಲ್ಲಿ ಚಿಗುರೊಡಿತಿದೆ. ನನ್ನ ಮಗುನ ಹೇಗೆ ಶಾಸ್ತ್ರಿಗಳಿಗೆ ಕೊಡಲಿ? ಹೇಗೆ ಕೊಡಲಿ? ಒಂದು ವೇಳೆ ನನ್ನ ಮಗುನ ಕೊಟ್ಟರೆ ಬಂಗಾರಿನ ಕಳ್ಕೊಳ್ತೀನಿ, ಕೊಡಲಿಲ್ಲ ಅಂದರೆ ವಚನ ಭ್ರಷ್ಟೆ ಆಗ್ತೀನಿ. ಪತಿ ಧರ್ಮ ದೊಡ್ಡದ, ದೇವರ ಧರ್ಮ ದೊಡ್ಡದ, ನನಗೊಂದು ಅರ್ಥ ಆಗ್ತಿಲ್ಲ. ನೀನೇ ಏನಾದರೂ ಪರಿಹಾರ ಮಾರ್ಗ ತೋರಿಸು ತಾಯಿ. ವಿಷಮ ಪರೀಕ್ಷೆನ ನನ್ನ ಮುಂದೆ ಇಟ್ಟಿದ್ಯಾ, ಇಲ್ಲಿ. ಇದಕ್ಕೆ ಹೆದರೋಳಲ್ಲ ನಾನು. ಹೆದರ್ಕೊಂಡು ಇಟ್ಟ ಹೆಜ್ಜೆನ ಹಿಂದಕ್ಕೂ ತೆಗಿಯಲ್ಲ. ನಾನು ಕೊಟ್ಟಿರೋ ಮಾತು ಎಷ್ಟು ಮುಖ್ಯನೋ, ತಾಳಿ ಕಟ್ಟಿರೋ ಗಂಡನೂ ನನಗಷ್ಟೇ ಮುಖ್ಯ. ನೆನ್ಪಿಟ್ಕೋ, ಇದು ನನ್ನ ವಿಷಮ ಪರೀಕ್ಷೆ ಅಲ್ಲ, ನಿಂದು. ಗೆಲ್ಲಬೇಕಾದವಳು, ನನ್ನನ್ನು ಗೆಲ್ಲಿಸ್ಬೇಕಾದವಳು ನೀನು. ನಿನಗೋಸ್ಕರ ನಾನು ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಮಗು ಕೊಡ್ತೀನಿ ಅಂತ ಪ್ರಮಾಣ ಮಾಡಬೇಕಾಯ್ತು. ಎಲ್ಲ ನಿನಗೋಸ್ಕರನೇ ಮಾಡಿದ್ದು. ಅದೆಲ್ಲದ್ರ ಹೊಣೆ ನಿಂದೆ. ನೀನು ನನ್ನ ಗಂಡನಿಗೂ ನ್ಯಾಯ ಕೊಡಿಸ್ಬೇಕು. ಹಾಗೆ ನಾನು ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಕೊಟ್ಟಿರೋ ಮಾತನ್ನು ಉಳಿಸ್ಕೊಡ್ಬೇಕು. ಆ ಭಾರ ನಿಂದು. ಅರ್ಚಕರೇ, ನಾವೇನು ಬರ್ತೀವಿ, ನಮ್ಗೆ ಆಶೀರ್ವಾದ ಮಾಡಿ. ಆಯುರಾರೋಗ್ಯ ಪ್ರಾಪ್ತಿರಸ್ತು, ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತು. ತಾಯಿ, ನಿನ್ನಿಂದಾಗಿ ನಮ್ಮೂರು ಉದ್ಧಾರ ಆಯಿತು. ಈ ಊರುಗಂಟಿರೋ ಗ್ರಹಚಾರ ಕಳೀತಮ್ಮ. ನನ್ನ ಸಂತೋಷಕ್ಕೆ ಈ ಫಲತಾಂಬೂಲನ ಸ್ವೀಕಾರ ಮಾಡಮ್ಮ. ಅರ್ಚಕ್ರೆ, ನಾವಿನ್ನು ಬರ್ತೀವಿ. ಹಾಗಾಗಿ ಬರ್ತಾ ಇರಿ. ಖಂಡಿತ. ತಾವು ಚಕ್ರಾಪುರಿಗೊಮ್ಮೆ ಬನ್ನಿ. ಅಲ್ಲಿ ತ್ರಿಪುರ ಸುಂದರಿ ಅಮ್ಮನವ್ರ ದರ್ಶನ ಮಾಡಿ. ಅವ್ರ ಅಣತಿ ಮೇಲೆ ನಾವಿಲ್ಲಿಗೆ ಬಂದಿದ್ದು. ಹೌದೌದು, ತ್ರಿಪುರ ಸುಂದರಿ ಅಮ್ಮನವ್ರ ಬಗ್ಗೆ ನಾನು ತುಂಬ ಕೇಳಿದ್ದೀನಿ. ಒಮ್ಮೆ ದರ್ಶನಕ್ಕೆ ಖಂಡಿತ ಬರ್ತೀನಿ. ಸರಿ, ಬರ್ತೀವಿ. ಸರ್ವತೀರ್ಥಾತ್ಮಿಕೆ ಸರ್ವ